ರಾಜ್ಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಕೊಡಗು ಜಿಲ್ಲೆ ಕೂಡ ಒಂದು. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಬಿಡದೆ ಸುರಿತಾ ಇದೆ ಮಳೆ. ಹರಿತಾ ಇದೆ ನದಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ. ಬ್ರಹ್ಮಗಿರಿ ತಪ್ಪಲಿನಲ್ಲಿ ಧಾರಾಕಾರ ಮಳೆ ಅಂದರೆ ತಲಕಾವೇರಿ, ಬ್ರಹ್ಮಗಿರಿ ತಪ್ಪಲು ಅಂದರೆ ತಲಕಾವೇರಿ ಬಳಿ. ಹಾಗೆಯೇ ಅಲ್ಲಿಂದ ಮುಂದಕ್ಕೆ ಬಂದರೆ ಭಾಗಮಂಡಲ ಮತ್ತು ತ್ರಿವೇಣಿ ಸಂಗಮ ಏನಿದೆ ಅದು ಕೂಡ ಹೆಚ್ಚು ಕಡಿಮೆ ಮುಳುಗಡೆಯಾಗಿದೆ ಅಂತಕ್ಕಂಥ ಮಾಹಿತಿ. ತ್ರಿವೇಣಿ ಸಂಗಮದ ಸ್ನಾನಘಟ್ಟ ಪರ್ಟಿಕ್ಯುಲರ್ ಆಗಿ ಮುಳುಗಡೆಯಾಗಿದೆ. ಇನ್ನು ಮಡಿಕೇರಿ ಟು ಭಾಗಮಂಡಲ ಹಾಗೂ ನಾಪೋಕ್ಲು ಈ ಮಾರ್ಗದಲ್ಲಿ ಭಾರಿ ಅವಾಂತರ. ಮೊದಲೇ ಮಡಿಕೇರಿ ಟು ಭಾಗಮಂಡಲ ಚಿಕ್ಕದಾದ ಕಿರಿದಾದ ರಸ್ತೆ, ಒಂದು ವೆಹಿಕಲ್ ಬಂದರೆ ಎದುರುಗಡೆಯಿಂದ ಇನ್ನೊಂದು ವೆಹಿಕಲ್ಗೆ ಸೈಡ್ ಕೊಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ರಸ್ತೆಗಳು. ಅಲ್ಲಿ ಈ ಥರ ಮಳೆ ನೀರು ತುಂಬಿ ಹರಿತಾ ಇದ್ದರೆ ವಾಹನ ಸವಾರರಿಗೆ ವಿಪರೀತ ಸಮಸ್ಯೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಆ ಕಡೆ ಹೋಗ್ತಕ್ಕಂಥವ್ರು ಹುಷಾರಾಗಿರಿ. ಯಾವಾಗಲೂ ಕೂಡ ಅಂದರೆ KRS ಜಲಾಶಯ ಭರ್ತಿ ಆಗುತ್ತೆ ಅಂತಕ್ಕಂಥ ಸೂಚನೆ ಸಿಗೋದೆ ನಮ್ಗೆ ಯಾವಾಗಲೂ ಕೂಡ ಭಾಗಮಂಡಲದಲ್ಲಿ. ಭಾಗಮಂಡಲ ಮತ್ತು ತ್ರಿವೇಣಿ ಸಂಗಮ ಮುಳುಗಡೆ ಆಯಿತು ಅಂತಂದರೆ KRS ಮತ್ತು ಹಾರಂಗಿಗೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಸೂಚನೆ. ಹಾಗಂತ ಈಗಲೇ KRS ತುಂಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ, ಇನ್ಫ್ಲೋ ಜಾಸ್ತಿ ಆಗುತ್ತೆ ಇನ್ನು ಮುಂದಕ್ಕೆ. ಈಗೆಲ್ಲ ನಿನ್ನೆ ಏನೋ 2400 2300 ಇತ್ತು, ಅದು 3000 4000 5000 ಕ್ಯೂಸೆಕ್ ಇನ್ಫ್ಲೋ ಬಂತು ಅಂತಂದರೆ ಆಗ 100% ಜಲಾಶಯ ತುಂಬುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೋಬಹುದು. ಕಳೆದ ಬಾರಿ ಆ ರೀತಿ ಆಗಿರಲಿಲ್ಲ. ಬರಗಾಲ ಇತ್ತು, ತೀವ್ರವಾದ ಬರಗಾಲ, ರೈತರು ವಿಪರೀತವಾದ ಸಂಕಷ್ಟ ಎದುರಿಸಿದ್ರು. ಅದರಲ್ಲೂ ಮಂಡ್ಯ ಭಾಗದ ರೈತರಿಗೆ 3 ಬೆಳೆಗೆ ನೀರು ಕೊಡ್ತಾ ಇದ್ದಿದ್ದು ಒಂದೇ ಬೆಳೆಗೆ ನಿಲ್ಲಿಸ್ಬಿಟ್ರು, 2 ಬೆಳೆಗೆ ನೀರು ಕೊಡಲೇ ಇಲ್ಲ. ಇನ್ನು ಕಬಿನಿಯಿಂದ ಕೂಡ ನೀರು ಬಿಡಲಿಲ್ಲ, ತಮಿಳುನಾಡಿಗೆ ಹೋಯಿತು ಕಬಿನಿಯಿಂದ ಎಲ್ಲ. ಹಾಗಾಗಿ ಕಬಿನಿ ನೀರನ್ನು ನಂಬ್ಕೊಂಡಿರ್ತಕ್ಕಂಥ ರೈತರಿಗೂ ಕೂಡ ಭತ್ತದ ಬೆಳೆ ಸಿಕ್ಕಿಲ್ಲ ಕಳೆದ ಬಾರಿ. ಈ ಸರ್ತಿ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ. ಅದಕ್ಕೆ ಪೂರಕವಾಗಿ ಮಳೆ ಆಗ್ತಾ ಇದೆ. ವಯನಾಡು ಭಾಗದಲ್ಲಿ ಒಳ್ಳೆ ಮಳೆ ಆಯಿತು ಅಂದರೆ ಕಬಿನಿ ಜಲಾಶಯಕ್ಕೆ ನೀರು ಬರುತ್ತೆ. ಕೊಡಗು ಭಾಗದಲ್ಲಿ ಒಳ್ಳೆ ಮಳೆ ಆಯಿತು ಅಂತಂದರೆ ಹಾರಂಗಿ ಮತ್ತು KRSಗೆ ನೀರು ಬರುತ್ತೆ. ಹಾಗಾಗಿ ಈಗ ಸದ್ಯದ ಮಾಹಿತಿಯ ಪ್ರಕಾರ ಮುಂಗಾರು ಚುರುಕಾಗ್ತಾ ಇದೆ. ಆ ಭಾಗದಲ್ಲಿ ಒಂದು ರೀತಿ ಒಳ್ಳೆಯ ಸುದ್ದಿ. ಇದರ ಜೊತೆಗೆ ಕೊಡಗು ಭಾಗದಲ್ಲಿ ಈ ಕಾಫಿ ಬೆಳೆಗಾರರೇನಿದ್ದಾರೆ, ಕಾಫಿ ಬೆಳೆಗಾರರಿಗೆ ಈಗ ಆ್ಯಕ್ಚುಲಾಗಿ ಮಳೆ ಬೇಕಾಗಿತ್ತು. ಆ್ಯಕ್ಚುಲಾಗಿ ಯಾಕೆಂದರೆ ಇನ್ನೊಂದು 1.5 ತಿಂಗಳಿಗೆಲ್ಲ ಕಾಫಿ ಹೂ ಬಿಟ್ಬಿಡುತ್ತೆ. ಹೂ ಬಿಟ್ಟಾಗ ಮಳೆ ಬಿದ್ದುಬಿಟ್ರೆ ಹೂವೆಲ್ಲ ಉದುರೋಗುತ್ತೆ. ಹಾಗಾಗಿ ಸದ್ಯಕ್ಕೆ ಗುಡ್ ನ್ಯೂಸ್ ಎಲ್ರಿಗೂ ಕೂಡ.